ಎಲ್ರಿಗೂ ನಮಸ್ಕಾರ. ನಾವು ಇತ್ತೀಚೆಗಷ್ಟೇ ಭೇಟಿ ನೀಡಿದ ವಯನಾಡಿಗೆ 3 ದಿನಗಳ ಟ್ರಿಪ್ ಪ್ಲ್ಯಾನನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನಾವು ಸೆಪ್ಟೆಂಬರ್ 30ಕ್ಕೆ ವಯನಾಡಿಗೆ ರೀಚ್ ಆಗಿದ್ವಿ. ಸೊ ಅಲ್ಲಿಂದ ಹಿಡಿದು 3 ದಿನಗಳಷ್ಟು ನಾವು ವಯನಾಡಲ್ಲೇ ಇದ್ವಿ. ಎಲ್ಲೆಲ್ಲೆಲ್ಲ ನಾವು ಹೋದ್ವಿ, ಹಾಗೆ ಏನೆಲ್ಲ ನೋಡಿದ್ವಿ, ಇಡೀ ಕಂಪ್ಲೀಟ್ ಪ್ಲ್ಯಾನನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು. ವಯನಾಡಿಗೆ ಬೆಂಗಳೂರಿಂದ 280 ಕಿಲೋಮೀಟರ್ಗಳಷ್ಟು ಆಗುತ್ತೆ. ನಾವು ಬೆಂಗಳೂರು ಟ್ರಾಫಿಕ್ಕಿಂದ ಪಾರಾಗಬೇಕು ಅಂದರೆ ಬೇಗನೆ ಮನೆ ಬಿಡಬೇಕಾಗತ್ತೆ. ಸೊ ನಾವು 5 ಗಂಟೆ ಹಾಗೆ ಮನೆ ಬಿಟ್ಬಿಟ್ವಿ. ನಾವು ಇಲ್ಲಿಂದ ಡೈರೆಕ್ಟಾಗಿ ಕೊಡಗಲ್ಲಿರುವಂತಹ ಇರುಪು ಫಾಲ್ಸ್ಗೆ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇರುಪು ಫಾಲ್ಸ್ ನಮ್ಮ ಫೇವ್ರೆಟ್ ಫಾಲ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೇ ಹೋಗ್ಬಿಡೋಣ ಅಂತ ಫಸ್ಟ್ ಅಲ್ಲಿಗೆ ಹೊರಟ್ವಿ ನಾವು. ಆ್ಯಕ್ಚುಲಿ ನಾವು ಕೊಡಗು ರೂಟಲ್ಲಿ ಹೋದ್ವಿ. ಮಧ್ಯದಲ್ಲಿ ಮಳೆ ಬೇರೆ ಬಂದ್ಬಿಡ್ತು ಸಡನ್ನಾಗಿ. ಏನು ನಮ್ಮ ಇಡೀ ಟ್ರಿಪ್ಪಲ್ಲೇ ಮಳೆ ಬರುತ್ತೇನೋ ಅಂತ ಅಂದ್ಕೊಂಬಿಟ್ಟಿದ್ವಿ. ನಾವು ರೈನ್ ಜಾಕೆಟ್ಸ್ ಕೂಡ ತೊಗೊಂಡು ಹೋಗಿರಲಿಲ್ಲ. ಅಲ್ಲೇ ದಾರಿಲಿ ಛತ್ರಿ ಸಿಕ್ತು, ಸೊ ಅದನ್ನು ತೊಗೊಂಡ್ವಿ ನಾವು. ಈ ವಯನಾಡಂತೂ ಕರ್ನಾಟಕದ ಹತ್ತಿರನೇ ಇರೋದ್ರಿಂದ ಸಾಕಷ್ಟು ಜನರಿಗೆ ಇದು ತುಂಬಾ ಆಕ್ಸೆಸಬಲ್ ಆಗಿದೆ. ಇಲ್ಲಿನ ಹಸಿರು ಬೆಟ್ಟಗಳು, ಜಲಪಾತಗಳು, ಕಾಫಿ ತೋಟಗಳು ಮತ್ತು ಮಂಜಿನಿಂದ ಆವೃತವಾಗಿರುವ ಬೆಟ್ಟಗಳನ್ನು ನೋಡೋದೇ ಒಂದು ಅದ್ಭುತ. ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಅಂತೂ ನೀವು ಇಲ್ಲಿಗೆ ಬಂದುಬಿಟ್ರೆ ಹವಾಮಾನ ತುಂಬಾ ತಂಪಾಗಿರುತ್ತೆ. ಹಾಗೆ ಸಾಕಷ್ಟು ಮಳೆ ಕೂಡ ಇರೋದಿಲ್ಲ. ನೀವು ಆರಾಮಾಗಿ ಟ್ರಾವೆಲ್ ಮಾಡಿ ಎಲ್ಲ ಪ್ಲೇಸಸನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ಇಲ್ಲಿನ ಜಲಪಾತಗಳು ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಈ ನೈಸರ್ಗಿಕ ಸೌಂದರ್ಯವನ್ನು ನೀವು ನೋಡಲು ಈ ಸೆಪ್ಟೆಂಬರ್ನಿಂದ ಡಿಸೆಂಬರ್ ಅಂತೂ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳಬಹುದು. ಟ್ರೆಕ್ಕಿಂಗ್ ಮಾಡಬಹುದು, ಫೋಟೋಶೂಟ್ಸ್ ಮಾಡಿಸಬಹುದು. ಹಾಗೆ ನಿಮಗೆ ನೇಚರಲ್ಲಿ ಜಾಸ್ತಿ ಹೊತ್ತು ಸಮಯ ಕಳಿಬೇಕು, ಶಾಂತತೆ ಬೇಕು ಅಂದರೆ ನೀವು ಇಲ್ಲಿಗಂತೂ ಬರಲೇಬೇಕು. ಈಗ ಇರುಪು ಫಾಲ್ಸ್ ಬಗ್ಗೆ ಮಾತಾಡೋದಾದರೆ ಇದಂತೂ ಕೇರಳ ಮತ್ತು ಕರ್ನಾಟಕದ ಗಡಿಗೆ ಹತ್ತಿರವಾಗಿದೆ. ವಯನಾಡಿಂದ ಸುಮಾರು 70 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ ಇರುಪು ಫಾಲ್ಸು. ಈ ಇರುಪು ಫಾಲ್ಸನ್ನು ಇಲ್ಲಿನ ಸ್ಥಳೀಯರು ಲಕ್ಷ್ಮಣ ತೀರ್ಥ ಜಲಪಾತ ಎಂದು ಕೂಡ ಕರೀತಾರೆ. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ಇರುಪು ಫಾಲ್ಸಿಗೆ ಬಂದಿದ್ದೀವಿ. ಹೋಗಿ ನೋಡ್ಕೊಂಬಂದ್ವಿ. ಸಖತ್ತಾಗಿದೆ ಇರುಪು ಫಾಲ್ಸ್ ಅಂತೂ. ಫುಲ್ ಇವತ್ತು ರಭಸವಾಗಿ ಬರ್ತಾ ಇದೆ. ಇವಾಗಂತೂ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೆಪ್ಟೆಂಬರಲ್ಲಂತೂ ನೀವು ಬಂದುಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ಇನ್ನೇನು ಹೊರಟ್ವಿ ನಾವು. ಈ ಫಾಲ್ಸ್ ಹೇಗೆ ಉಂಟಾಗಿದ್ದು ಅಂದರೆ ಕಾವೇರಿ ನದಿಯ ಉಪನದಿಯಾದ ಲಕ್ಷ್ಮಣ ತೀರ್ಥ ನದಿಯಿಂದ. ನಾವು ಹೋದಾಗಂತೂ ಇಲ್ಲಿ ಫಾಲ್ಸ್ ತುಂಬಾ ರಭಸವಾಗಿತ್ತು. ಹಾಗೆ ತುಂಬ ಮೇಲೆ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇರಲಿಲ್ಲ. ಸ್ವಲ್ಪ ಕೆಳಗಡೆನೆ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ರು. ಅಲ್ಲೇ ನಾವು ನಿಂತ್ಕೊಂಡು ವೀಕ್ಷಿಸಬೇಕಾಗಿತ್ತು. ಅಲ್ಲಿಂದ ಅಂತೂ ವ್ಯೂ ಸಿಕ್ಕಾಪಟ್ಟೆ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಈ ಮಲೆನಾಡು ಮಳೆ, ಅದ್ರ ಜೊತೆಗೆ ಮುಂಗಾರು ಮಳೆ ಸಾಂಗು ತುಂಬ ಚೆನ್ನಾಗಿರುತ್ತೆ. ಇವತ್ತು ಸೆಕೆಂಡ್ ಡೇ, 7 ಗಂಟೆ ಆಗ್ತಾ ಇದೆ ಆಗಲೇ. ಇವಾಗ ಕೂಕೋಡ್ ಲೇಕಿಗೆ ಇವತ್ತಿನ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಏನೆಲ್ಲ ಪ್ಲ್ಯಾನ್ ಇದೆ ಅಂದರೆ ಕೂಕೋಡ್ ಲೇಕಿಗೆ ಹೋಗ್ತೀವಿ. ಇದಾದಮೇಲೆ ನಾವು ಅಲ್ಲಿಂದ ಲಕ್ಕಿಡಿ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಮೀನ್ಮಟ್ಟಿ ವಾಟರ್ ಫಾಲ್ಸಿಗೆ ರೀಚ್ ಆಗ್ತೀವಿ. ಅದಾದಮೇಲೆ ತುಷಾರಗಿರಿ ಜಲಪಾತಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತು ಇಷ್ಟೆಲ್ಲ ಪ್ಲ್ಯಾನ್ ಇದೆ, ಬನ್ನಿ ಜೊತೆಗೆ ಹೋಗೋಣ. ಈ ಕೂಕೋಡ್ ಲೇಕ್ ಪಾರ್ಕಿಂಗಲ್ಲಿ ನಿಂತ್ಕೊಂಡಿದ್ದೀವಿ ನಾವು. ಬಟ್ ಇಲ್ಲಿ ಕ್ಲೋಸ್ ಆಗೋಗಿದೆ. ಎಷ್ಟೊತ್ತಿಗೆ ಓಪನ್ನೋ ಗೊತ್ತಿಲ್ಲ. ಗೂಗಲಲ್ಲಿ 9 ಗಂಟೆ ತೋರಿಸ್ತಾ ಇದೆ. ಬಟ್ ಈಗ ತಿಂಡಿ ತಿನ್ಕೊಳ್ಳೋಣ ಅಂತ ತಿಂದ್ವಿ. ಮನೆಯಿಂದನೇ ಕಟ್ಕೊಂಬಂದಿದ್ವಿ ನಮ್ಮ ಅವಲಕ್ಕಿನ. ಸೊ ಈಗ ನೋಡ್ಬೇಕು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ. ಇಲ್ಲಿ ಅಕ್ಕಪಕ್ಕ ವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. 7 ಗಂಟೆಗೆ ರೀಚ್ ಆಗಿಬಿಟ್ವಿ ನಾವು. ಇಲ್ಲಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸ್ವಲ್ಪ ಹೊತ್ತು. ಅಕ್ಕಪಕ್ಕ ಅಂತೂ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಕ್ಕದಲ್ಲೇ ಒಂದು ಸ್ಪಾನೂ ಇದೆ. ಮರಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಉದ್ದುದ್ದ ಇದೆ ನೋಡಿ. ಸಣ್ಣದಾಗಿ ಮಳೆ ಬರ್ತಾ ಇದೆ. ಪಾರ್ಕಿಂಗ್ ನೋಡಿ ಕ್ಲೋಸ್ ಮಾಡಿದ್ದಾರೆ ಈ ಗೇಟ್.
ಇನ್ನೂ 1 ಅವರ್ ಟೈಮ್ ಇದೆ ನಮಗೆ. ಸೊ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲೇ ಲಕ್ಕಿಡಿ ವ್ಯೂ ಪಾಯಿಂಟ್ ಇದೆ, ಇಲ್ಲಿಂದ 3.5 ಕಿಲೋಮೀಟ್ರು, ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೊರಡ್ತಾ ಇದ್ದೀವಿ. ಅಲ್ಲಿ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಈ ಕಡೆ ಬರೋಷ್ಟರಲ್ಲಿ ಇಲ್ಲಿ ಓಪನ್ ಆಗಿರುತ್ತೆ. ಸೊ ಬನ್ನಿ ಈಗ ಲಕ್ಕಿಡಿ ವ್ಯೂ ಪಾಯಿಂಟಿಗೆ ಹೋಗೋಣ. ನೋಡಿ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ಫೋಟೋಸ್ ಕೂಡ ಒಂದಕ್ಕಿಂತ ಒಂದು ಸಕ್ಕದಾಗಿ ಬರ್ತಾ ಇದ್ವು. ಈಗ ಲಕ್ಕಿಡಿ ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ಸಕ್ಕದಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ವ್ಯೂ. ಇದೇ ಲಕ್ಕಿಡಿ ವ್ಯೂ ಪಾಯಿಂಟು. ಪಾರ್ಕಿಂಗು ಇಲ್ಲ, ಬಟ್ ಸ್ಟಿಲ್ ನಾವು ಇಲ್ಲೊಂದು 2 ನಿಮಿಷ ನಿಲ್ಲಿಸಿದ್ದೀವಿ. ನೋ ಪಾರ್ಕಿಂಗ್ ಅಂತ ಇದೆ ಇಲ್ಲೆಲ್ಲ ಕಡೆ ಬೋರ್ಡು. ಸ್ವಲ್ಪ ಹೊತ್ತು ನಿಲ್ಲಿಸೋಣ ಅಂತ ನಿಲ್ಲಿಸ್ಕೊಂಡಿದ್ದೀವಿ. ಬೇಗ ಬಂದಿರೋದಕ್ಕೆ ನಮ್ಗೆ ಆಯಿತು ಅಷ್ಟೇ. ಇನ್ನೂ ಲೇಟಾಗಿ ಬಂದರೆ ಇಲ್ಲಿ ಪಾರ್ಕಿಂಗ್ ಇರೋದಿಲ್ಲ, ಬೇಗ ಬಂದಷ್ಟು ಒಳ್ಳೆಯದು. ಇವಾಗ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ, ಈಗ ಹೋಗ್ತಾ ಇದ್ದೀವಿ ಪೂಕೋಡ್ ಲೇಕ್ಗೆ. ಬನ್ನಿ ಹೋಗೋಣ. ಈಗಾಗಲೇ ಟೈಮು 8:30. ಪಾರ್ಕಿಂಗ್ ಅಂತೂ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಕಾರ್ಗಳು ನಿಲ್ಲಿಸ್ಕೋಬೋದು. ಇಲ್ಲಂತೂ ನೇಚರ್ ತುಂಬ ಚೆನ್ನಾಗಿದೆ. ಸೌಂಡ್ಗಳು ಕೇಳೋಕ್ಕೆ ನಿಮ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೇಚರಿನ ಸೌಂಡು. ರೋಡ್ಗಳಂತೂ ಇಲ್ಲೆಲ್ಲ ಅಗ್ಲಗ್ಲ ಇದೆ, ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಲಕ್ಕಿಡಿ ವ್ಯೂ ಪಾಯಿಂಟಿಗೆ ಹೋದಾಗಂತೂ ನಮಗೆ ರೋಡ್ಗಳೇನು ಪ್ರಾಬ್ಲಮ್ ಆಗಿಲ್ಲ, ಸ್ಮೂತಾಗಿ ಹೋಯಿತು. ಮುಂದೆ ನಿಂತಿದ್ದೀವಿ, ಇನ್ನು ಎಂಟ್ರೆನ್ಸ್ ಓಪನ್ ಆಗಿಲ್ಲ. ಜಂಗಲ್ ಬುಕ್ ಅಂತ ಇದೆ, ವೈನಾಡ್ ಜಂಗಲ್ ಬುಕ್. ಇಲ್ಲಿ ನಿಮ್ಗೆ ಎಕ್ಸಾಟಿಕ್ ಬರ್ಡ್ಸ್ ಮತ್ತು ಸ್ಟಾ ಎಲ್ಲ ಇರುತ್ತೆ, ಬೇಕಾದ್ರೆ ಇಲ್ಲೂ ಹೋಗ್ಬೋದು. ಇದು ಇನ್ನೂ ಓಪನ್ ಆಗಿಲ್ಲ, ನೋಡ್ಬೇಕು. ಈ ಕಡೆ ಹೋದ್ರೆ ನಿಮ್ಗೆ ಪೂಕೋಡ್ ಲೇಕ್ ಎಂಟ್ರೆನ್ಸ್. ಇಲ್ಲಿ ಇವಾಗ ಬೋಟಿಂಗ್ ಸದ್ಯಕ್ಕೆ ಇಲ್ಲ ಅಂತ ಹಾಕಿದ್ದಾರೆ, ಬೋಟಿಂಗ್ ಕ್ಲೋಸ್ ಅಂತ, ನೋಡ್ಬೇಕು. ನಾವು ಆ್ಯಕ್ಚುಲಿ ಫಸ್ಟ್ 2 ಡೇಸು ಕಾಲ್ಪೆಟ್ಟನಲ್ಲಿ ರೂಮನ್ನು ಬುಕ್ ಮಾಡಿದ್ವಿ. ನೆಕ್ಸ್ಟು 1 ಡೇ ನಾವು ಸುಲ್ತಾನ್ ಬೇತ್ರಿಲಿ ರೂಮನ್ನು ಬುಕ್ ಮಾಡ್ಕೊಂಡಿದ್ದು. ಸೊ ಹೀಗಾಗಿ ನಾವು ಈ ಕಾರ್ನರ್ ಒಂದ್ಸಲ ನೋಡ್ದಾಗುತ್ತೆ, ಮತ್ತೊಂದು ಕಾರ್ನರ್ ಆಫ್ ವೈನಾಡನ್ನು ನೋಡ್ದಂಗೆ ಆಗುತ್ತೆ ಅಂತ ನಾವು 2 ಕಡೆ ರೂಮ್ಸನ್ನು ಬುಕ್ ಮಾಡ್ಕೊಂಡಿದ್ವಿ. ಸಖತ್ತಾಗಿದೆ ವ್ಯೂಸ್ ಅಂತೂ. ಲೈಟಾಗಿ ಮಳೆ ಬರ್ತಾ ಇದೆ, ಫುಲ್ಲು ನೇಚರಲ್ಲಿ ಹೋಗ್ತಾ ಇರೋಣ ಅನಿಸುತ್ತೆ. ಆರಾಮಾಗಿದೆ ಮೈಂಡ್ ಅಂತೂ, ತುಂಬ ಚೆನ್ನಾಗಿದೆ. ಮತ್ತೆ ಪೆಡಲ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ಹೋಗ್ಬೇಕು, ಇಲ್ಲಂತಂದ್ರೆ ಆ ಕಡೆ ಹೋಗೋಣ. ಇವಾಗ ಆ ಕಡೆ ಇಲ್ಲ, ಆ ಕಡೆಯಿಂದ ಒಂದು ರೌಂಡ್ ಹೊಡ್ಕೊಂಬರೋಣ. ಸಕ್ಕತ್ತಾಗಿದೆ. ಇವಾಗ ಅಲ್ಲೊಂದು ಪೆಡಲ್ ಬರ್ತಾ ಇದೆ ನೋಡಿ, ಸ್ಟಾರ್ಟ್ ಆಗಿದ್ದಾರೆ. ಅಯ್ಯೋ ಹಿಂಗೆ ತಿರುಗ್ತೈತಿ, ಯಾವ ಕಡೆ ತಿರುಗ್ಸೋದ ಗೊತ್ತಾಗ್ತಾ ಇಲ್ಲ ಇದು. ಇವಾಗ ಕರೆಕ್ಟಾಗಿ ತಿರ್ಕೊಂಡಿದೆ. ಇವಾಗ ವಾಪಸ್ ಅಲ್ಲಿಗೆ ಹೋಗ್ಬೇಕು. ಆ ಕಡೆ ಮುಂದೆ ಹೋಗೋಣ. ಇವಾಗ ಎಷ್ಟು ಅವರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. ಸದ್ಯ ನಾವು ಬೇಗ ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದರೆ ರಶ್ ಆಗಿಬಿಡ್ತಾ ಇತ್ತು. ನೀವು ಆದಷ್ಟು ಎಕ್ಸಾಕ್ಟ್ 9 o'clock ಇಲ್ಲಿ ಬಂದ್ಬಿಟ್ರೆ ಒಳ್ಳೆಯದು. ಒಟ್ನಲ್ಲಂತೂ ಇದು ಮಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಬಂದಾಗ ನೀವು. ಬೇಗ ಬಂದು ತುಂಬ ಒಳ್ಳೇದಾಯಿತು. ನೋಡಿ ಎಷ್ಟು ಹೋಗ್ತಿದೆ ಅಂತ, ಸಿಕ್ಕಾಪಟ್ಟೆ ರಶ್ ಆಗ್ಬಿಡುತ್ತೆ. ನೀವು 10 ಗಂಟೆ ಮೇಲೆ ಬರ್ತೀರಾ ಅಂದರೆ ಎಕ್ಸಾಕ್ಟಾಗಿ ನೀವು 9 o'clock ಇಲ್ಲಿ ಇರಬೇಕು, ಅವಾಗ ನೀವು ಹೋಗ್ಬೋದು ಆರಾಮಾಗಿ. ಒಳಗಡೆ ಲೀಚಸ್ ಇದ್ವು, ಎಲ್ಲ ಕಡೆ ಹತ್ಕೊಂಡ್ಬಿಡ್ತು ನನ್ನ ಕಾಲೆಲ್ಲ. 2 ಸಿಕ್ಕವು. ಸದ್ಯ ಅಲ್ಲೇ ನೋಡಿಕೊಂಡೆ, ಚಿಕ್ಕ ಚಿಕ್ಕವು ಇದ್ವು. ನೋಡ್ಕೊಂಡು ಹೋಗಿ ನೀವು ಡೆಟಾಲ್ ತೊಗೊಳ್ಳಿ ಆದಷ್ಟು.
ಇದ್ರ ಎದುರುಗಡೆ ನಿಮಗೆ ಅಡ್ವೆಂಚರ್ ಪಾರ್ಕ್ ಒಂದಿದೆ, ಜಂಗಲ್ ಬುಕ್ ಅಂತ. ಅಲ್ಲೂ ಹೋಗ್ಬೇಕಾದ್ರೆ ಹೋಗ್ಬೋದು ನೀವು. ಸೈಕ್ಲಿಂಗು ಮತ್ತು ರೋಪ್ ಕ್ಲೈಂಬಿಂಗ್ ಎಲ್ಲ ಏನೇನೋ ಇದ್ದಾವೆ, ಅಲ್ಲಿ ಹೋಗ್ಬೋದು. ಈಗ ಆಲ್ಮೋಸ್ಟ್ 10:30 ಆಗ್ತಾ ಬಂತು. ಸೊ ಈಗ ನಾವು ಮೀನ್ಮಟ್ಟಿಗೆ ಹೋಗ್ಬಿಡ್ತೀವಿ ಇಲ್ಲಿಂದ. ಇವಾಗ ಮೀನ್ಮಟ್ಟಿಗೆ ಹೋಗೋ ದಾರಿಲಿ ನಿಂತಿದ್ದೀವಿ. ಇನ್ನೊಂದು 7 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತ ನಿಲ್ಲಿಸಿದ್ದೀವಿ. ತುಂಬ ಚೆನ್ನಾಗಿದೆ. ಬರ್ತಾ ರೋಡ್ಗಳಂತೂ ಎಲ್ಲ ಆರಾಮಾಗಿ ಬರ್ಬೋದು. ಈಗ ಇಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ದೀವಿ ನೋಡಿ, ವ್ಯೂ ತುಂಬ ಚೆನ್ನಾಗಿದೆ. ಮೀನ್ಮಟ್ಟಿ ಫಾಲ್ಸ್ ಅಂತೂ ನಾವು ಹೋಗೋಕ್ಕಾಗಲಿಲ್ಲ, ಇನ್ನೂ ಬೇಗ ಬರಬೇಕಾಗಿತ್ತು. ಆಲ್ಮೋಸ್ಟ್ 10 ಗಂಟೆ ಒಳಗೆ ಇಲ್ಲಿ ಇರಬೇಕಂತೆ ಕೇಳಿದ್ವಿ. 500 ಜನಕ್ಕಂತೆ ದಿನಕ್ಕೆ ಬಿಡೋದು. ನಾವು ಸುಮ್ಮನೆ ವೇಸ್ಟಾಗಿ ಬಂದಿದ್ದಾಯಿತು 30 ಕಿಲೋಮೀಟ್ರು. ಈಗ ಇನ್ನೇನು ಮಾಡೋದು? ಈಗ ಬಾಣಾಸುರಕ್ಕೆ ಹೋಗೋಣ ಅಂದರೆ ಅಲ್ಲಿ ತುಂಬ ರಶ್ ಇದೆ, ತುಂಬ ಅಂದರೆ ತುಂಬ ರಶ್ಶು. ಬಂದ್ವಿ ನಾವು ಇವಾಗ ಬಾಣಾಸುರ ಸಾಗರ್ ಡ್ಯಾಮ್ಗೆ. ಬಟ್ ತುಂಬ ಸಿಕ್ಕಾಪಟ್ಟೆ ರಶ್ ಇದೆ. ಇವಾಗ ಅಲ್ಲಿ ಪಾರ್ಕಿಂಗ್ ಸಿಗೋದೇ ಕಷ್ಟ ಆಯಿತು. ಪಾರ್ಕ್ ಮಾಡಿದ್ವಿ ಕಾರು. ಈಗ ಒಳಗೆ ಹೋಗೋಣ. ಡ್ಯಾಮ್ ಹತ್ರ ಬಂದ್ವಿ. ಇವಾಗ 200 ಸ್ಟೆಪ್ ಹತ್ಕೊಂಬಂದ್ವಿ. ಇಲ್ಲಿ ಒಂದು ನೋಡಿದ್ರೆ ಫುಲ್ ವ್ಯೂ ಸಕ್ಕದಾಗಿ ಕಾಣಿಸ್ತಾ ಇದೆ. ಅಲ್ಲಿ ಅಷ್ಟು ಹತ್ಕೊಂಬಂದಿದ್ದಕ್ಕೂ ವ್ಯೂ ಸಕ್ಕದಾಗಿದೆ ಇಲ್ಲಿ ಬಂದರೆ ಮೇಲೆ. ಇಲ್ಲಿ ಲಾಂಗೆಸ್ಟ್ ಜಿಪ್ ಲೈನ್ ಕೂಡ ಇದೆ. ಇಲ್ಲಿ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಹಾಗೆ ಇಲ್ಲಿ ಸ್ಪೀಡ್ ಬೋಟು ಮತ್ತು ಪೆಡಲ್ ಬೋಟ್ ಎಲ್ಲ ಇರುತ್ತೆ, ಅದನ್ನು ಮಾಡ್ಬೋದು ನೀವು ಬೇಕಾದ್ರೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್. ವಯನಾಡಲ್ಲಿರೋ ಬಿಗ್ಗೆಸ್ಟ್ ಮಣ್ಣಿನ ಡ್ಯಾಮ್ ಇದು. ಇದಂತೂ ಸೂಪರ್ ಕಾಣಿಸ್ತಾ ಇದೆ. ಆಮೇಲೆ ನೀರು ಕೊನೆಗೆ ಹೋಗಿ ಕಬಿನಿಗೆ ಸೇರುತ್ತೆ ಅನಿಸುತ್ತೆ. ತುಷಾರಗಿರಿ ಫಾಲ್ಸಿಗೆ ಬಂದಿದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ತನಕ ಫಾಲ್ಸ್ ಸೌಂಡ್ ಕೇಳಿಸ್ತಾ ಇದೆ. ಟಿಕೆಟ್ಸ್ ಪ್ರೈಸ್ ಇಲ್ಲಿ ಹಾಕಿದ್ದಾರೆ, ನೋಡೋಣ. ಇನ್ನೂ ತಗೊಂಡಿಲ್ಲ ನಾವು, ಮುಂದೆ ಹೋಗ್ತಾ ನೋಡೋಣ. ಏನಿದೆ ಏನಿದೆ ಅಲ್ಲಿ? ಏನು ಮರ ಇದೆ ಅಷ್ಟೇ. ತುಷಾರಗಿರಿ ಫಾಲ್ಸ್ಗೆ ಹೋಗೋ ದಾರಿ ಅಂತೂ ತುಂಬ ಸಕ್ಕತ್ತಾಗಿದೆ. ಮೋಡನೇ ಕೆಳಗಡೆ ಇನ್ನೇನು ಬರ್ತಾ ಇದೆಯೇನೋ, ಇನ್ನೇನು ಹಿಡಿತೀವೇನೋ ಅಷ್ಟು ಹತ್ತಿರ ಇದೆ ಕಾಣಿಸುತ್ತೆ ನಮಗೆ. ತುಂಬ ಸೀನಿಕ್ ವ್ಯೂ ಇಲ್ಲಂತೂ. ಅಲ್ಲಲ್ಲೇ ಒಂದಷ್ಟು ಜನ ನಿಲ್ಲಿಸಿರ್ತಾರೆ, ಬಟ್ ಇಲ್ಲಿ ನೋ ಪಾರ್ಕಿಂಗ್ ಅಂತ ಇರುತ್ತೆ. ಆದ್ರೂ ಒಂದು 2 ನಿಮಿಷ ನಿಲ್ಲಿಸ್ಬಿಟ್ಟು ಹೋದ್ವಿ ನಾವು. ವ್ಯೂ ಅಂತೂ ಸಕ್ಕದಾಗಿ ಕಾಣುತ್ತೆ ನಿಮಗೆ. ಈ ಫಾಲ್ಸ್ಗಂತೂ ನೀವು ಮಸ್ಟ್ ವಿಸಿಟ್ಟು. ಎಲ್ಲಿಗೆ ಹೋಗಲಿಲ್ಲ ಅಂದರೂ ತುಷಾರಗಿರಿ ಫಾಲ್ಸ್ಗಂತೂ ನೀವು ಬರಲೇಬೇಕು. ಅದಕ್ಕೆ ಇಲ್ಲಿ ಕಡಿಮೆ ಜನರು ಕೂಡ, ಅಷ್ಟೊಂದೇನು ರಶ್ ಇಲ್ಲ ಇಲ್ಲಿ.